ಅಕ್ಕ ಇಲ್ಲೇನ್ ಮಾಡ್ತಿದ್ಯಾ? ನೋಡೆ ಊರ್ಮಿಳಾ, ಕಾರ್ತಿಕ್ ಯಾಕೆ ಹೀಗೆ ಮಾಡ್ತಾನೆ? ಅವನಿಗೆ ಬುದ್ಧಿ ಹೇಳೇ ಸಾಕಾಗೋಗಿದೆ ಕಣೆ ನನ್ಗೆ. ಒಂದ್ ಸ್ವಲ್ಪ ಹೊತ್ತು ನೋಡೋಣ ಇರಕ್ಕ, ಬಂದ್ಬಿಡ್ತಾನೆ. ಹೌದು, ದಿವ್ಯಾನು ಕಾರ್ತಿಕ್ ಫೋನ್ ಮಾಡ್ತೀನಿ ಅಂತ ಹೋದ್ಲು, ಅವಳೆಲ್ಲಿ ಹೋದ್ಲು? ಗೊತ್ತಿಲ್ಲಪ್ಪ. ಎಲ್ಲೋ ಇಬ್ರು ಮಾತಾಡ್ಕೊಂಡು ನಿಂತಿದ್ದಾರೆ ಅನ್ಸುತ್ತೆ. ಅಕ್ಕ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಇರು. ಹೋಗಿ. ತಿಂದಾಯ್ತಲ್ಲ, ಹೊರಡು. ವೇಟ್ ಡಿಯರ್, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಈಗ ನನಗೆ ಸಮಾಧಾನ ಆಯ್ತು. ಆಯ್ತಲ್ಲ, ಹೊರಡು ಬೇಗ. ಕಾರ್ತಿಕ್ ಫೋನ್ ಮಾಡ್ತೀನಿ ಅಂತ ಬಂದಲ್ಲ, ಫೋನ್ ಮಾಡಿದ್ಯಾ? ಏನಂದ? ಆಂಟಿ ಬರ್ತಾ ಇದ್ದಾರಂತೆ, ಬನ್ನಿ ನಾವು ಹೋಗೋಣ. ಇವಳು ನಾವು ಅನ್ಕೊಂಡಿರೋ ಹಾಗಿಲ್ಲ. ನಮ್ಮ ಅಕ್ಕ ಬಯಸೋ ಥರ ಹುಡುಗಿ ಇವಳಲ್ಲ ಅನ್ಸುತ್ತೆ. ಅದು ನಾನು ಅವಳು ತುಂಬ ಕೆಟ್ಟದಾಗಿ, ಅದಕ್ಕೆ ನಾನು ಏನ್ ಹೇಳಿದ್ದೆ? ಇಲ್ಲ, ನಾನಿದು ಬೇಕು ಅಂತ ಮಾಡಲಿಲ್ಲ. ಅವಳು ನಮ್ಮನೆಗೆ ಬಂದು ನನ್ನ ಜನರ ಮುಂದೆನೆ ನನಗೆ ಅವಮಾನ ಮಾಡಿದ್ಲು. ನಾನಿಲ್ಲಿ ಒಂದು ಭಯ ಬೆಳೆಸ್ಕೊಂಡಿದ್ದೀನಿ. ಆ ಭಯ ಕಡಿಮೆ ಆಗ್ಬಿಟ್ರೆ ನನಗೆ ಮರ್ಯಾದೆನೇ ಇರೋದಿಲ್ಲ ದೊಡ್ಡವ್ರೆ. ನಿನಗೆ ಅದೆಲ್ಲ ಇದೆ ಅಂದಮೇಲೆ ಈ ಸಾಮ್ರಾಜ್ಯ ಕಟ್ಟಿ ನಿಲ್ಸಿರೋ ನನಗೆ ಈ ಜಗತ್ನಲ್ಲಿ ನನ್ನ ಸೈಲೆನ್ಸ್ಗೆ ತುಂಬಾನೇ ದೊಡ್ಡ ಮರ್ಯಾದೆ ಇದೆ. ಇನ್ನು ನಾನು ಮಾತಾಡಿದ್ರೆ ಅದನ್ನ ವೇದ ವಾಕ್ಯ ಅನ್ನೋ ತರ ಪಾಲಿಸ್ತಾರೆ. ಅಂಥದ್ರಲ್ಲಿ ನನ್ನ ಆರ್ಡರ್ನೇ ನೀನು. ಸೋತವನಿಗೆ ಯಾಕೆ ಸೋತೆ ಅನ್ನೋದಕ್ಕೆ 1000 ಕಾರಣ ಇರುತ್ತೆ. ಅದೇ ಗೆದ್ದವನಿಗೆ ಯಾಕೆ ಗೆದ್ದೆ ಅನ್ನೋದಕ್ಕೆ ಸೋತಿಲ್ಲ ಅನ್ನೋ ಒಂದೇ ಕಾರಣ. ದಯವಿಟ್ಟು ಕ್ಷಮಿಸಿ. ಒಂದು ಹುಡುಗಿ ಸತ್ರೆ ಏನೂ ಆಗಲ್ಲ ಅನ್ಕೊಂಡೆ, ಆದ್ರೆ ಇದು ನಿಮ್ವರೆಗೂ ರೀಸನ್ ಕೇಳಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಆಗ್ಲಿ ಟೈಮ್ ಆಗ್ಲಿ ನನಗಿಲ್ಲ. ನಾನು ತಪ್ಪು ಮಾಡಿದ್ದೀನಿ. ದಯವಿಟ್ಟು ಅದನ್ನ ತಿದ್ದಿ ತೀಡಿ ಇನ್ನೊಬ್ರನ್ನ ಸರಿ ಮಾಡೋಕೆ ನಾನು ಮೇಷ್ಟ್ರನೂ ಅಲ್ಲ, ನಾನಿಲ್ಲಿ ಪಾಠಶಾಲೆನೂ ನಡೆಸ್ತಾ ಇಲ್ಲ. ನನ್ನ ಕಾಳಜಿನ ಸಲಿಗೆ ಅಥವಾ ಸದ್ರ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡ ತಮಾಷೆ ಬೇರೆ ಇಲ್ಲ. ಆಟ ನಮ್ಮನ್ನ ಮುಗಿಸೋದ್ರೊಳಗೆ ನಾವು ಆಟನ ಮುಗಿಸಿರ್ಬೇಕು.
ನಿನ್ನ ವಿಚಾರವಾಗಿ ಈಗಾಗಲೇ ತುಂಬಾ ಮಾತಾಡ್ಬಿಟ್ಟಿದ್ದೀನಿ. ಇನ್ಮೇಲೆ ವಾರ್ನಿಂಗ್ ಅಂತ ಯಾವುದೂ ಇರಲ್ಲ, ಮಾತು ಕೂಡ ಇರಲ್ಲ. ಮತ್ತೆ ತಪ್ಪು ನಡೆದ್ರೆ ಕ್ಷಮೆ ಕೇಳೋ ಅಷ್ಟು ಸಮಯನೂ ಕೂಡ ನಿನ್ನ ಹತ್ರ ಇರಲ್ಲ. ಮನೆಗೆ ನುಗ್ಗೋದಂತೆ, ಮನೇಲಿರೋ ವಸ್ತುಗಳನ್ನೆಲ್ಲ ಹಾಳು ಮಾಡೋದಂತೆ, ವಯಸ್ಸಾದವ್ರಿಗೆ ಧಮಕಿ ಹಾಕೋದಂತೆ. ಚಿಲ್ಲರೆ ಗಿಮಿಕ್ಕೆಲ್ಲ ಮಾಡ್ತಿದ್ರೆ ನೀನೀಗ ನೀನೇ ಓಲ್ಡ್ ಮಾಡಲ್ ಅಂತ ಪ್ರಚಾರ ಮಾಡ್ಕೊಂಡಂಗಾಗಲ್ಲ. ಹೆಸರು ನೆನ್ಪಿರ್ಲಿ, ಸತ್ಯ. ಅಮ್ಮ ಸಾರಿ, ಅದು ಸ್ವಲ್ಪ ಲೇಟ್ ಆಗೋಯ್ತು. ಫೋನ್ ಯಾಕೋ ರಿಸೀವ್ ಮಾಡಲ್ಲ ನೀನು? ಅದು ಫೋನು ಸೈಲೆಂಟ್ ಅಲ್ಲಿತ್ತಮ್ಮ, ಗೊತ್ತಾಗ್ಲಿಲ್ಲ. ಹೋಗ್ತೀನಿ ನೋಡು. ಮೊಬೈಲ್ ಸೈಲೆಂಟ್ ಇಟ್ಕೊಂಡು ಎಲ್ಲಿಗೆ ಹೋಗಿದ್ದ? ಹೇಳಿದ್ನಲ್ಲ ಚಿಕ್ಕಿ, ಪಾಮೈದ ಊಟ. ಇಲ್ಲಿ ನಿನ್ ಹೆಂಡತಿ ಆಗೋಳು ಉಪವಾಸದಿಂದ ನಿನ್ನನ್ನು ಕಾಯ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಬೇರೆಯವ್ರಿಗೆ ಊಟ ಕೊಡಕ್ ಹೋಗಿದ್ಯಾ? ಪಾಪ ಅವ್ರಿಗೆ ನನ್ನ ನೆನಪೇ ಆಗಿಲ್ಲ ಅನ್ಸುತ್ತೆ. ನೀವ್ ಫ್ರೆಂಡ್ಸ್ ಜೊತೆ ಹೋದಾಗ ನನ್ ನೆನಪೇ ಆಗಲ್ಲ ಅಲ್ವಾ ಕಾರ್ತಿಕ್? ದಿವ್ಯಾ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ತಪ್ಪೇನಿಲ್ಲ ಬಿಡಿ, ಅವಳು ಕೇಳೋದು ಸರಿಯಾಗೇ ಇದೆ. ಅವನು ಈಗ್ಲೇ ಹೀಗಿದ್ದಾನೆ, ಇನ್ ಮದ್ವೆ ಆದ್ಮೇಲೆ ಹೇಗೆ ಅಂತ. ಇವತ್ತು ನಾನು ಕೇಳ್ತಾ ಇದ್ದೀನಿ, ನಾಳೆ ಮದ್ವೆ ಆದ್ಮೇಲೆ ಅವಳು ತಾನೇ ಕೇಳ್ಬೇಕಾಗಿರೋದು. ಯಾಕೋ ಯಾವಾಗ್ಲೂ ಹೀಗೆ ಮಾಡ್ತೀಯಲ್ಲೋ? ಸುಮ್ಮನಿರು. ಹೋಗ್ಲಿ ಬಿಡಮ್ಮ, ಅಳಿಯಂದ್ರು ಬಂದಾಯ್ತಲ್ಲ. ನೀವೆಲ್ಲ ಹೀಗ್ ಮಾತಾಡೋದನ್ನ ನೋಡಿ ಬೇಜಾರ್ ಮಾಡ್ಕೊಂಡು ಮತ್ತೆ ವಾಪಸ್ ಹೋದ್ರೆ ಕಷ್ಟ. ಅವ್ರು ವಾಪಸ್ ಹೋಗೋದಕ್ಕೂ ಮುಂಚೆ ಮುಂದಿನ ಶಾಸ್ತ್ರ ಮುಗಿಸ್ಬಿಡೋಣ. ಅಮ್ಮ ಸಾರಿ. ಸರಿ, ಶಾಸ್ತ್ರಗಳೆಲ್ಲ ಮುಗಿದಿದೆ. ಇನ್ ದಿವ್ಯಂಗೆ ಊಟ ಮಾಡಿಸ್ಬೇಕಷ್ಟೇ. ಮತ್ತೆ ಊಟನಾ? ಏನಿದಿವ್ಯಾ, ಈಗಾಗ್ಲೇ ಊಟ ಮಾಡಿರೋ ಹಾಗೆ ಮತ್ತೆ ಊಟನ ಅಂತ ಕೇಳ್ತಿದೀಯಾ? ಅದು ಊಟದ ಟೈಮ್ ಆಗೋಯ್ತಲ್ವಾ, ಹಸುವೆ ಇಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಊಟ ಅಂತ ಹೇಳಕ್ ಹೋದೆ ಅಷ್ಟೇ. ಹಸುವಿಲ್ವಾ? ಬೆಳಗ್ಗಿಂದ ಉಪವಾಸ ಇದೆಯಲ್ಲೇ, ಈಗ ನೋಡಿದ್ರೆ ಹಸುವಿಲ್ಲ ಅಂತ ಹೇಳ್ತಿದ್ಯಾ? ನೋಡಮ್ಮ ದಿವ್ಯಾ, ನಿನ್ಗೆ ಹಸಿವಿದೆಯೋ ಇಲ್ವೋ, ಬೆಳಿಗ್ಗೆಯಿಂದ ವ್ರತ ಮಾಡಿದ್ಯಾ, ಉಪವಾಸದಲ್ಲಿದ್ಯಾ? ವ್ರತ ಮುಗಿದ ತಕ್ಷಣ ನಿನ್ನನ್ ಕೈ ಹಿಡಿಯೋ ಹುಡುಗ ನಿನಗೆ ಊಟ ಮಾಡಿಸ್ಬೇಕು. ಅದು ನಮ್ಮನೆ ಸಂಪ್ರದಾಯ. ಹೃದಯದ ಜೋಪಡಿಗೆ ಭರವಸೆ ದೀಪವನ ಹಚ್ಚಿಟ್ಟು ಮುತ್ತಿಟ್ಟು ಪ್ರೀತಿಯ ರಾಜಕುಮಾರ. ನನಗಾಗಿ ನೀನು ಹುಟ್ಟಿರುವೆ ಏನು, ಕೊನೆ ತನಕ ಜೊತೆಯಲ್ಲಿಗಿರಬಹುದೇ ನಾನು. ಈ ಜೀವನೇನು ಆಶ್ಚರ್ಯವೇನು, ಏಳೇಳು ಜನುಮಕ್ಕೂ ಜೊತೆಗಿರುವೆ ನಾನು.
ಸತ್ಯ ಊಟ ಖಾರವಾಗಿತ್ತ? ಅದೇಗೋ ಸಾಧ್ಯ? ಅಮೂಲ್ ಬೇಬಿನೇ ಊಟ ತಿಂತಿದ್ದಾನೆ ಅಂದ್ಮೇಲೆ ಹಸಿ ಮೆಣಸಿನ್ಕಾಯಿನೂ ಸಿಹಿಯಾಗೇ ಇರ್ಬೇಕಲ್ವಾ? ಏ ಸತ್ಯ, ಸತ್ಯ 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 ಏನ್ರ ನಿಮ್ದು? ನಮ್ದೇನು ಇಲ್ಲ ಸತ್ಯ, ಎಲ್ಲ ನಿಮ್ದೇ. ಹೊಟ್ಟೆ ಸರಿ ಇಲ್ಲ. ಈಗ ತನ ಊಟ ತುಂಬಾ ತಿಂದಿದ್ದಾಳೆ. ಹೌದು, ಹೊಟ್ಟೆ ತುಂಬಾ ತಿಂದಿದ್ದೀನಿ. ಕೈ ತುಂಬಾ ಒದೆನೂ ಕೊಡ್ತೀನಿ, ಬೇಕಾ? ಆಯ್ತು ಸತ್ಯ, ಇವತ್ ನೀನ್ ಹೊಡೆದ್ರೂ ಪರವಾಗಿಲ್ಲ, ಆದ್ರೆ ನಿಜ ಏನು ಅಂತ ನಾವು ತಿಳ್ಕೊಳ್ಳೇಬೇಕು. ನಿಜನಾ? ಯಾವ ನಿಜಾನೋ? ಅದೇ ನೀನ್ ಬೆಳಗ್ಗೆಯಿಂದ ಯಾಕೆ ಹಸ್ಕೊಂಡಿದ್ದೆ? ಅದನ್ನಾಗ್ಲೇ ಹೇಳಿದ್ನಲ್ಲೋ. ಎಲ್ಲಿ ಹೇಳ್ದೆ ಸತ್ಯ? ನಮ್ಮ ಹತ್ರ ಹೊಟ್ಟೆ ಸರಿ ಇಲ್ಲ ಅಂದೆ. ಆಂಟಿ ಹತ್ರ ಅಕ್ಕಂಗೋಸ್ಕರ ವ್ರತ ಅಂದೆ. ಆದ್ರೆ ಅದೆರಡು ನಿಜ ಅಲ್ಲ ಅಂತ ನಮ್ಗತ್ತು. ಈಗ ನಮ್ಮ ಹತ್ರ ನೀನ್ ನಿಜ ಹೇಳು. ಅಮೂಲ್ ಬೇಬಿ ಬಂದು ಊಟ ತಿನ್ಸೋ ತನಕ ನೀನ್ ಉಪವಾಸ ಯಾಕಿದ್ದೆ? ನಿಮ್ಗೆ ಅದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ಹೋಗ್ರೋ. ಅದಕ್ಕೆ ಅರ್ಥ ಮಾಡ್ಸು ಅಂತ ಕೇಳ್ತಿರೋದು. ಇವಾಗ ನಿಜ ಏನು ಅಂತ ನೀನ್ ನಮ್ಗೆ ಹೇಳಿ ಅರ್ಥ ಮಾಡಿಸ್ತೇ ಹೋದ್ರೆ ನಮ್ಗೆ ಹೇಗನ್ಸುತ್ತೋ ಹಾಗೆ ಅರ್ಥ ಮಾಡ್ಕೋತೀವಿ. ಏನ್ರು ಅರ್ಥ ಮಾಡ್ಸೋದು? ಉಪವಾಸ ಇದ್ದೆ ಅಂದ್ರೆ ವ್ರತ ಮಾಡ್ದೆ ಅಂತಾನೆ ಅರ್ಥ. ಹಾಗೆ ಸತ್ಯ ವ್ರತ ಮಾಡೋದಾ? ನೀನ್ ನಿಜವಾಗ್ಲೂ ವ್ರತ ಮಾಡೋ ರೆವೆರಿಗೆ ಬಂದಿದ್ಯಾ ಅಂತಂದ್ರೆ ಅದಕ್ಕೆ ದೊಡ್ಡ ರೀಸನೇ ಇರ್ಬೇಕು. ಏನ್ ಸತ್ಯ ಅಂತ ಬಿಗ್ ರೀಸನ್? ವ್ರತ ಮಾಡೋದಕ್ಕೆ ಏನ್ ರೀಸನ್ ಇರುತ್ತೋ? ದೇವ್ರ ಮೇಲೆ ಭಕ್ತಿ ಇತ್ತು, ಅದಕ್ಕೆ ಮಾಡ್ದೆ. ಸತ್ಯ, ಇಂತ ಹಾರ್ಕೆ ಮಾತೆಲ್ಲ ಹೇಳಿ ನಮಗ್ ಚಳ್ಳೆ ಅಂತಿದ್ದಾಗ ಬರ್ಬೇಡ. ನಾವು ನಿನ್ ಸವಾಸದಲ್ಲಿ ಬೆಳೆದಿರೋ ಹುಡುಗರು, ಅಂತದ್ರಲ್ಲಿ ನೀನ್ ಏನ್ ಮಾಡ್ತೀಯಾ, ಯಾಕೆ ಮಾಡ್ತೀಯಾ ಅಂತ ನಮಗ್ ಗೊತ್ತಾಗಲ್ವಾ? ಏನ್ ಗೊತ್ತಿರೋದು ನಿಮ್ಗೆ? ನೀನು ಬೇರೆ ಹುಡ್ಗಿರ್ ತರ ಉಪವಾಸ ಇದ್ದು ಭೀಮ್ನ ಅಮಾವಾಸ್ಯೆ ವ್ರತ ಮಾಡಕ್ಕೆ ಕಾರಣ ಏನು ಅಂತ ನಮಗ್ ಗೊತ್ತಿರೋದನ್ನ ನಿನ್ ಬಾಯಿಂದನೇ ಕೇಳೋ ಆಸೆ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಮ್ಮಿಂದ ಮುಚ್ಚಿಡೋಂಥದ್ದು ಏನಿದೆ ಸತ್ಯ? ಈ ವ್ರತ ನೀನ್ ಮಾಡಿದ್ದು ಮುಲ್ ಬೇಬಿಗೋಸ್ಕರ ತಾನೆ? ಹೇಳು ಸತ್ಯ. ಹೇಳು ಸತ್ಯ. কত লক্ষ জনম ভ্রমণ করে ও দয়াল সাধের মানব জনম পেয়েছ রে। Dum dum naka, dum dum naka, dum dum naka, takiri gida tang, dum dum naka, dum dum naka, dum dum. ಸತ್ಯ, ಇದನ್ನ ನಾಚಿಕೆ ಅಂತಾರೆ. ಅಯ್ಯೋ ಜಾನಕಿ, ಏನಾಗಿದೆಯಾ ನಿನ್ಗೆ? ನೋಡು, ಸ್ಟವ್ ಉರಿತಾ ಇದೆ, ಒಲೆ ಮೇಲೆ ಏನು ಹಿಡ್ದು ಹಾಗೆ ನಿಂತಿದ್ಯಲ್ಲ, ಏನಾಯ್ತು? ಒಲೆ ಹಚ್ಚಿ ಪಾತ್ರೆ ಹಿಡ್ದಿದ್ರೆ ಇಷ್ಟ ಆತಂಕ ಆಗ್ತಿರ್ಬೇಕಾದ್ರೆ ಮಗಳ ಜೀವಕ್ಕೆ ಕಂಟಕ ಇದೆ ಅಂತ ಗೊತ್ತಿದ್ರು ನಾವು ಸುಮ್ಮನೆ ಏನು ಮಾಡ್ದೆ ಕೂತಿದ್ದೀವಲ್ಲ ಅತ್ತೆ. ಇನ್ನೆಷ್ಟು ಆತಂಕ ಆಗೋದು ಬೇಡ. ಅಥವಾ
ವ್ರತ ಮಾಡಿಸೋ ಸಮಯದಲ್ಲಿ ಸತ್ಯನ ದೂರ ಇಡ್ಬೇಕಾಯ್ತಲ್ಲ ಅಂತ ಸಂಕಟ ಪಡೋದು ಒಂದು ಗೊತ್ತಾಗ್ತಾ ಇಲ್ಲ ಅತ್ತೆ. ಈಗ ಹೋಗಿ ಬಂದಿದ್ದೀಯಲ್ಲಮ್ಮ, ಹೋಗ್ಲಿ ಇನ್ನೊಂದ್ಸಲ ಫೋನ್ ಮಾಡಿ ಕರಿ, ಆಗ ನಿನ್ಗೂ ಸಮಾಧಾನ ಆಗತ್ತೆ. ಹೇಗ್ ಕರೆಯೋದು ಅತ್ತೆ? ಬೀಗರು ಅಳಿಯಂದ್ರು ಎಲ್ಲ ಇಲ್ಲೇ ಇದಾರಲ್ಲ. ಇವು ಅವ್ರು ಇದ್ದಾರೆ ನಿಜ, ಅವ್ರು ಹೋದ್ಮೇಲೆ ತಾನೇ ಅವಳು ನಮ್ಮ ಮನೆಗೆ ಬಾ ಅಂತ ಕರೆಯೋದು. ಅಮ್ಮ ಮತ್ತೆ ಕರೀಲಿಲ್ಲ ಅಂತ ಅವಳು ಬೇಜಾರು ಮಾಡ್ಕೊಂಡ್ರೆ ಕಷ್ಟ. ಅವಳು ನಿನ್ ಮಗಳು ಕಣೆ, ನಿನ್ನಷ್ಟೇ ಹಠ ಅವಳಿಗೂ ಇರುತ್ತೆ. ಆಯ್ತು ಅತ್ತೆ, ಇನ್ನು 1.5 ಗಂಟೆ ಬಿಟ್ಟು ಬರೋದಕ್ಕೆ ಹೇಳ್ತೀನಿ. ಆದ್ರೆ ಆ ನಾಚಿಕೆನ ನಾವು ನಿನ್ ಮುಖದಲ್ಲಿ ನೋಡ್ತಾ ಇದೀವ. ಹೇಳು ಸತ್ಯ. ಹೇಳು ಸತ್ಯ. ಅದು ಅಮುಲ್ ಬೇಬಿ. ಅಮುಲ್ ಬೇಬಿ? ಅದು ಅಮುಲ್ ಬೇಬಿ. ಅಮುಲ್ ಬೇಬಿ? ಅಮುಲ್ ಬೇಬಿ. ಏ ಅಮ್ಮ ಫೋನ್ ಮಾಡ್ತಿದ್ದಾರೆ ಕಣ್ರೋ. ಹೇಳಮ್ಮ. ಸತ್ಯ ಹೇಗಿದೀಯೇ? ಏನಮ್ಮ ನೀನು ಈಗಷ್ಟೇ ಮಾತಾಡಿಸ್ಕೊಂಡು ಹೋಗಿದ್ಯಾ, ಮತ್ತೆ ಹೇಗಿದ್ಯಾ ಅಂತ ಕೇಳ್ತಿದ್ಯಲ್ಲ. ಹಾಗಲ್ಲ ಕಣೆ. ಸರಿ, ನಾನ್ ಚೆನ್ನಾಗಿದ್ದೀನಿ. ಈಗ ಫೋನ್ ಮಾಡಿದ್ದೇನಕ್ಕೆ? ನೀನು ಮನೆಗೆ ಬಾ ಅಂತ ಹೇಳೋದಿಕ್ಕೆ ನಾನು ಫೋನ್ ಮಾಡ್ದೆ ಕಣೆ. ಅಮ್ಮ ನೀನ್ ಬಾ ಅಂತ ಕರೆಯೋದಕ್ಕೆ ಕಾಯ್ತಾ ಇದ್ದೆ ಅಮ್ಮ. ಈ ಕ್ಷಣನೇ ಹೊರಟು ಬರ್ತೀನಿರು. ಸತ್ಯ ನೋಡ್ರೋ, ನಿಮ್ ವಿಚಾರಣೆ ಏನಿದ್ರು ನಾಳೆಗ್ ಮುಂದೂಡಲಾಗಿದೆ. ಈಗ ಅಮ್ಮನ್ ಫೋನ್ ಬಂದಿದೆ, ನಾನು ಹೊರಡ್ತೀನಿ. ಇವಾಗ ಹೊರಡು, ಆಮೇಲೆ ನಾವೇ ಫೋನ್ ಮಾಡ್ತೀವಿ, ಇದೇ ವಿಷಯನ ಕಂಟಿನ್ಯೂ ಮಾಡೋಣ. ಓ, ಆ ಪ್ಲಾನ್ ಬೇರೆ ಇದೆಯೋ? ಎಷ್ಟೋ ದಿನ ಆದ್ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲೂ ಫೋನ್ ಮಾಡಿ ತಲೆ ತಿಂತೀರಾ ಅನ್ನೋದಾದ್ರೆ ನನ್ ಫೋನ್ ನ ಈಗ್ಲೇ ಸ್ವಿಚ್ ಆಫ್ ಮಾಡೋ. ಕೈಗ್ ಬಂದ್ ತುತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಅದಿದೆ ಕಣ್ರೋ. ಯಾಕೋ ಮಧ್ಯಾಹ್ನ ಆಂಟಿ ತಂದಿದ್ದು ಊಟ ಚೆನ್ನಾಗೇ ತಿನ್ವಲ್ಲ. ಮತ್ತೆ ಅವಳು ಈಗಲೇ ಹೊರಟ್ಬಿಟ್ಲು ಅಂತ ಅನ್ಸುತ್ತೆ. ಅಯ್ಯೋ ಏನೇ ನೀನು, ಈಗಲೇ ಬರೋದು ಬೇಡ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಬಾ ಅಂತ ಹೇಳು. ಅತ್ತೆ ಸ್ವಿಚ್ ಆಫ್ ಆಗಿದೆ ಅತ್ತೆ. ಅಯ್ಯೋ ಇವರು ದಿನಾಲು ಉಪವಾಸ ಇದ್ದು ನಾನೇ ಊಟ ಮಾಡಿಸ್ಬೇಕು ಅನ್ನೋ ಕಾದಾಗೆ ನಾನೇ ಇವ್ರಿಗೆ ಮೊದಲು ಊಟ ಮಾಡಿಸ್ಬೇಕು ಅಂತ ಏನೋ ಶಾಸ್ತ್ರ ಇದೆಯಾ? ಯಾಕೆ ನೀವು ಬೇರೆ ಯಾರಿಗಾದ್ರೂ ಊಟ ಮಾಡಿಸಿದ್ರಾ? ದಿವ್ಯಾ ಅವರೇ, ಅದು ನಾನು ಅವಾಗಲೇ ಬಾಮ ಇದ್ದಂಗೆ ಅಂತ ಊಟ ತಗೊಂಡೋದ್ನಲ್ಲ, ಖುಷಿಲಿ ಒಬ್ರಿಗಿನ್ನೊಬ್ರು ತಿನ್ಸ್ಬಿಟ್ವಿ, ಅದಕ್ಕೆ ಕೇಳ್ದೆ. ಪರವಾಗಿಲ್ಲ ಕಣ, ಹಾಗೆಲ್ಲ ಏನೂ ಇಲ್ಲ. ಹುಡುಗಿ ಬೆಳಗ್ಗೆಯಿಂದ ಉಪವಾಸ ಇದ್ದು ವ್ರತ ಮಾಡ್ತಾಳೆ. ವ್ರತ ಮುಗಿದ ತಕ್ಷಣ ಅವಳನ್ನ ಮದ್ವೆ ಆಗೋ ಹುಡುಗ ಅವಳಿಗೆ ಊಟ ಮಾಡಿಸ್ಬೇಕು. ಇಷ್ಟೇ ಇರೋದು ನಮ್ಮಲ್ಲಿ ಸಂಪ್ರದಾಯ. ಚೇಚೆ, ಕಾಗೆ ಕೂತಿದ್ದಕ್ಕೂ ಕಾಯಿ ಬೀಳೋದಕ್ಕೂ ಒಂದೇ ಆದ್ರೆ ಕಾಗೇನೆ ಕಾಯಿ ಬೀಳಿಸ್ತು ಅಂತಾನ? ನಾನು ಸತ್ತಿನ ತಿನ್ಸೋದಕ್ಕೂ ವ್ರತ ಹೀಗಿರೋದಕ್ಕೂ ಏನು ಸಂಬಂಧ ಇಲ್ಲ, ಎಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ. ನಾನು ಯಾಕೆ ಎಲ್ಲ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ?
ನಂಗೆ ಸಾಕು. ಅಯ್ಯೋ ಇಷ್ಟೇಷ್ಟು ತಿಂದಿದ್ದೀರಾ, ಇವಾಗ್ಲೇ ಸಾಕು ಅಂದ್ರೆ ಹೇಗೆ? ಅದೇ ಮತ್ತೆ ಅಳಿಯಂದ್ರೆ ತಿನ್ಸ್ಬೇಕಾದ್ರೆ ಪಾತ್ರೆನೇ ಖಾಲಿ ಮಾಡ್ಬೇಕು, ಅದನ್ ಬಿಟ್ಟು ಸಾಕು ಅಂತೆ ಸಾಕು. ನಮಗ್ ಗೊತ್ತಿಲ್ಲದೆ ಏನಾದ್ರು ತಿನ್ಬಿಟ್ಯಾ ಹೇಗೆ?